ನಮ್ಮ ಅಣ್ಣ ಸರಿ ಅದಾವನೇ ಬಿಡು, ಏನಾರೇ ಆಗಲಿ. ನಾನೆಲ್ಲ ನಮ್ಮ ಅವಳು ಮಾಡ್ದಾನೆ ಎಲ್ಲ ನಮಗೆ ಮಾಡ್ತಾನೆ ಅಂತ ನಾನು ಅಂದ್ಕೊಂಡ್ರೆ ಏನು ಇಷ್ಟು ಮಟ್ಟ ಕಿಸ್ಕೊಂಡವನಲ್ಲ. ನಮ್ಗೇನು ಮಾಡಿದನು, ಎಲ್ಲನೂ ಇಡ್ತಿಗೆ ಮಾಡ್ಕೊಂಡು ಕೂತವನಲ್ಲ. ಅಯ್ಯಪ್ಪ ಹಾಸಿಗೆ ನೋಡಪ್ಪ ಹಾಸಿಗೆಯ, ನಾವು ನೋಡಿದ್ರೆ ಪಟ್ಟಿಗೆ ಗುಂಡಿರಂಗೆ ಬದುಕ್ತಾ ಕೂತೀವಿ. ಚೆನ್ನಾಗಿ ಮಾಡ್ತಾನೆ ಬಿಡು, ಭಾರಿ ಚೆನ್ನಾಗಿ ಮೋಸ ಮಾಡ್ತಾನೆ ನಮ್ಮ ಅಣ್ಣ. ದೇವ್ರು ಅನ್ಕೊಂಡಿದ್ದೆ, ಇವನು ಇಂಥ ಮೋಸ ಮಾಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ. ಬಟ್ಟೆ ಎತ್ಕೊಂತ ಎಲ್ಲಿದ್ದಾವೆ ಕಾಣಲ್ಲ, ಹೆಂಗೆ ಹುಡ್ಕಡನೀಗ. ಅಣ್ಣ ನೋಡು ತಗೊಂಡು ಬಟ್ಟೆ ಇಕ್ಕೊಂತಂತ ಒಂದು ಬಟ್ಟೆನೂ ಕಾಣ್ತಾ ಇಲ್ವಲ್ಲ, ಎಲ್ಲಿದ್ದಾವೆ ಕಾಣಲ್ಲ. ಏನು ನೋಡ್ತಾ ಇದ್ದಿ? ಅದೇ ಅಣ್ಣ ಬಟ್ಟೆ ಇಕ್ಕೊಂತ ಹೇಳಿದ್ನಲ್ಲ, ಅದಕ್ಕೆ ನೀ ಬಟ್ಟೆ ಹುಡುಕ್ತಾವ. ಸರಿ ನಾನು ಕೇಳೋದು ತಾನೇ ಬಟ್ಟೆಗಳ, ಕೇಳಿದ್ರೆ ಅದೇ ಕೊಡೋನು. ಅಣ್ಣ ಹೇಳಿದ್ಮೇಲೆ ನಿಮ್ಗೇನು ಕೇಳೋದು ಅಂದ್ಬಿಟ್ಟು ನಾನೇ ಹುಡ್ಕಕ್ಕೆ ಬಂದೆ ಬಟ್ಟೆಯ. ಒಂದು ಬಟ್ಟೆನೂ ಕಾಣ್ತಾ ಇಲ್ಲ. ಹೊಸ್ತಾಗ ಬಂದಮೇಲೆ ಗಂಡಸ್ರಿಗೆ ಏನು ಗೊತ್ತು, ನಿಮ್ಮ ಅಣ್ಣ ಏನೋ ತಗೊಂಡು ಬಟ್ಟೆ ಇಕ್ಕೊಂತ ಅಂದ್ಬಿಡ್ತು. ನಿಮ್ಮ ಅಣ್ಣಗೆ ಬಟ್ಟೆ ಇದ್ದವೋ ಇಲ್ವೋ ಅಂತ ನಿಮ್ಮ ಅಣ್ಣನ ಗೊತ್ತಾ? ನಾನು ಕೇಳಬೇಕು ತಾನೆ, ಅದಕ್ಕೆ ಬಟ್ಟೆ ಕೊಡು ಅಂತ. ಏನು ನಿನ್ನ ಅದಕ್ಕೇನೋ ಗ್ರಾಚಾರ ಏನೂ ಬಂದಿಲ್ಲ. ನಾ ಬಂದಿರೋದು ನಮ್ಮ ಅಣ್ಣನ ಮಕ್ಕ ನೋಡ್ಕೊಂಡು, ನಿಮ್ಮ ಮಕ್ಕ ನೋಡ್ಕೊಂಡೇನು ಬಂದಿಲ್ಲ. ನೀವು ಇವನ್ನೆಲ್ಲನೂ ಹೇಳ್ಕೊಂಡು ಮುಂದಕ್ಕೆ ಬರೋದೇನು ಬೇಕಾಗಿಲ್ಲ, ಅರ್ಥ ಆಯ್ತಾ? ನಾನು ನಮ್ಮ ಅಣ್ಣ ನೋಡ್ಕೊಂಡು ನಾನು ಬಂದಿರೋದು. ನಾನು ಹೆಂಗಿರಬೇಕು ಏನು ಮಾಡಬೇಕು ಅಂತ ಗೊತ್ತು. ನಿಮ್ಗೇನು ಕೇಳ್ಕೊಂಡೇನು ಬರಬೇಕಾಗಿಲ್ಲ. ನಿಮ್ಮ ಮದುವೆ ಮಾಡ್ಕೊ ಬರುವಾಗ ನಾವೇನು ಕರೆದಿದ್ರ ಅಂತ ನಿಮಗೆಲ್ಲ ಯಾವ ಮರ್ಯಾದೆ ಕೊಡಬೇಕು ನಾವು? ನಮ್ಮ ಅಣ್ಣನ ಮನೆ, ನಮ್ಮ ಅಣ್ಣ ಹೇಳ್ತಾನೆ ನಾನು ಇವನಿ. ಮೊದಲು ನೇರವಾಗಿ ಮಾತಾಡೋದನ್ನ ಕರಿ, ನೀನು ಮಾತಾಡೋದನ್ನ ಫಸ್ಟ್ ಕಲ್ತ್ಕೊ, ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲವ. ಅರ್ಥ ಆಯ್ತಾ? ಏನು ನಿಮ್ಮ ಅಣ್ಣ ತಗೊಂಡು ಬಂದಿದ್ದು ಹಬ್ಬಕ್ಕದ ನಿನ್ಗೆ ಗೊತ್ತಾಯ್ತದೆ, ನೀನು ಮುಂದೆ ನೋಡುವಂತೆ. ಇಲ್ಲಿವರೆಗೂ ನಿಮ್ಮ ಅಣ್ಣ ಒಂದು ಬಟ್ಟೆ ತಗೊಟ್ಟಿಲ್ಲ. ಅದು ಹೆಂಗೆ ನಮ್ಮ ಅಣ್ಣ ಅಂತ ಅಂದಿ ನೀನು? ನಮ್ಮ ಅಣ್ಣ ಅಂತ ನೀನು ಮಾತಾಡೋದಂಗೆ ನೀನು ಹೇಳ್ಬೇಕಾಗಿಲ್ಲ. ಏನು ನೀನು ಮಾತಾಡ್ತಿರೋದು ನೀನು ಏನು ಅಂತ? ಕಿರಿಯರು ಅಂದ್ರೆ ಒಂಚೂರು ಗೌರವ ಇಲ್ಲ. ಅಣ್ಣ ಅಂತಿದ್ದಿ, ಅಣ್ಣ ಇರ್ತೀವಿ ಒಂಚೂರು ಹತ್ಕೆ ಅನ್ನಕ್ಕೆ ಹಾಕಿರೋ ನಿನ್ನ ಬಾಯಿಗೆ ಟ್ರೀಟ್ ಬಂದಿದೆ ನನಗೆ. ನಿನ್ನ ಹತ್ಕೆ ಅನ್ನಕ್ಕೆ ಸುಮ್ಮನೆ ಈಗ ನಮ್ಮ ಅಣ್ಣ ಕರಿತೀನಿ, ಈಗ ಸರಿಯಾಗಿ ಮಾಡಿಸ್ತೀನಿ ಈಗ ನಿನಗೆ. ನನಗೆ ಬಂದು ಟ್ರೀಟ್ ಬಂದ್ಬಿಟ್ಟದೆ ನಿನಗೆಲ್ಲನೂ ಕೊಡೋಕ್ಕೆ. ನೀನು ಯಾರು ಅಂತ ನನಗೂ ಗೊತ್ತಿಲ್ಲ, ನಾನು ಯಾರು ಅಂತ ನಿನಗೂ ಗೊತ್ತಿಲ್ಲ. ಅಂದಮೇಲೆ ಅಣ್ಣ ಯಾಕೆ ಕರ್ಕ ಬಂದ ನನ್ನ ಇಲ್ಲಿಗೇನು ಕರ್ಕ ಬಂದೆ? ಜಗಳ ಕರ್ಕ ಬಂದೇನೋ ಇಲ್ಲಿಗೆ? ಅಣ್ಣ 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 ಬಂದಾಕ್ಷಣ ಜಗಳ ತಂದಾಕ ನೋಡ್ತಾ ಇದೆಯಲ್ಲ ನೀನು. ಬಂದಾಕ್ಷಣ ಅಲ್ಲ ನಮ್ಮ ಅಣ್ಣ ನೀನು ಓಡ್ ಬಂದವಳ. ನಮ್ಮ ಅಣ್ಣ ಅರಮನೆಯಲ್ಲಿ ತುಂಬಿಸ್ಕೊಂಡವನೆ, ನಿನ್ನ ರಾಣಿ ಥರ ಇರ್ಸ್ಕೊಂಡವನೆ ನಮ್ಮ ಅಣ್ಣ. ಅಂತಿದ್ರು ನೀನು ಹಿಂಗೆ ಆಡ್ತಿದ್ದಿಲ್ಲ. ನಾವೆಲ್ಲ ಹೆಂಗಿವಿ ಗೊತ್ತಾ? ನಮ್ಮ ಮನೆ ಹಂಗದೆ ಗೊತ್ತಾ? ನೀನು ಒಂದಿಸ್ತು ಇರೋಕ್ಕಿಲ್ಲ ನೀನು ನಮ್ಮ ಮನೇಲಾದರೆ. ನೀನು ನಮ್ಮ ಅಣ್ಣನ ಬಟ್ಟೆ ಉರ್ಸ್ಕೊಂಡು ಅವನಿಗೂ ತಂಗಿಗೂ ಮಾಡಾಕ್ಬಿಡ್ದಾನೆ, ಎಲ್ಲನೂ ತಾನೇ ಮಾಡಿಸ್ಕೊಂಡು ನೋಡು ಹೆಂಗಿದ್ದಿ. ನಿನ್ನ ಬಟ್ಟೆ ಅವ್ರಿಗೆ ನಿಲ್ವ ನಿನಗೆ? ನಾವೆಲ್ಲ ಎಷ್ಟು ಕಷ್ಟದಲ್ಲಿವಿ. ನೀನು ನೋಡು ಇಂಥ ಚೆನ್ನಾಗಿರೋ ಮನೆ ಮಾಡ್ಕೊಂಡು ಇಷ್ಟು ಮಟ್ಕಿದೆಯಲ್ಲ ನೀನು. ನಿನಗೊಂದು ಚೂರೇ ಕರುಣೆ ಬತ್ತಾ ನಿನಗೆ? ಚೂರೇ ಕರುಣೆ ಬತ್ತಾ? ಅದನ್ನು ಬಿಟ್ಬಿಟ್ಟು ನಿನ್ನ ಬೇರೆ ಹೊತ್ತಿಗೆ ಅಂತ ಬೇರೆ ಕರಿಬೇಕಂತೆ. ನನ್ನಿಂದ ನಮ್ಮ ಅವನಿಂದ ನಮ್ಮ ಅಣ್ಣನ ಕಿತ್ಕೊಂಡು ಯಾರೋ ಮಾತಾಡು ನೀನು. ನಾನೇನೋ ಹೋಗ್ಲಿ ಅಂತ ಸುಮ್ಮನೆ ಆದರೆ ಚೆನ್ನಾಗಿ ಮಾತಾಡ್ತಿದ್ದಿಲ್ಲ ನೀನು. ಏನು ನೀನು ಮಾತಾಡ್ತಾ ಇರೋದು ನೀನು ಅಂತ ಕೇಳ್ತಾ ಇರೋದು? ಜಗಳಕ್ಕೆ ಬಂದಿದೆಯಾ ನೀನು ಇಲ್ಲಿಗೆ? ಜಗಳಕ್ಕೆ ಬಂದಿದೆಯಾ ಅಂತ? ನಿಮ್ಮ ಅಣ್ಣ ಇಲ್ಲಿವರೆಗೂ ನಮ್ಗೆ ಏನೂ ಮಾಡಿಲ್ಲ, ಅರ್ಥ ಆಯ್ತಾ? ಏನೂ ಮಾಡಿಲ್ಲ. ಕೆಲಸಕ್ಕೆ ಹೋಗೋದು ನಾನೇ, ನಿಮ್ಮ ಅಣ್ಣನ ತಂದಾಕೋದು ನಾನೇ, ನಿಮ್ಮ ಅಣ್ಣನ ಹುಡುಗತಿರೋದು ನಾನೇ. ನಿಮ್ಮ ಅಣ್ಣನ ಜೊತೆ ಬಂದು ತಪ್ಪಿಗೆ, ಅರ್ಥ ಆಯ್ತಾ? ನಾನು ಮಾರಣೆ ಹಂಗೆ ಬಂದು ಬೆಳೆದವಳು ನಾನು, ನಿಮ್ಮಂಗೆ ತಿರ್ಕಿ ಹಂಗೆ ಬೆಳೆದಿಲ್ಲ ನಾನು. ಯಾರು ಹೇಳ್ತಾ ಇದ್ದೀನಿ ತಿರ್ಕಿ ಅಂತ ನೀನು? ಯಾರು ಹೇಳ್ತಾ ಇದ್ದೀನಿ ಅಂತ ಕೇಳ್ತಾ ಇರೋದು ನಿನ್ನ? ನಿಮ್ಗೆ ಮನೆ ಕೊಡ್ಸ್ಕೊಡ್ತೀನಿ ನಿನ್ನ. ತಿರ್ಕಿ ಅಂತ ಅಂದರೆ ನೀನು ಏನು ತಿಳ್ಕೊಂಡಿದ್ದೀನಿ? ಏನು ತಿಳ್ಕೊಂಡಿದ್ದಿ ನೋಡು? ನಿನ್ಗೆ ಹೇಳ್ತಾವನಿ, ಅರ್ಥ ಆಯ್ತಾ? ನೀನು ಬಂದಿರೋದಕ್ಕೆ ಬರಬೇಡ ಅಂತ ಅನ್ನಕ್ಕಿಲ್ಲ, ನಿನ್ನ ನಾನು ಕರೆಕ್ಟ್ ಬಂದಿಲ್ಲ. ನಿಮ್ಮ ಅಣ್ಣ ನೋಡ್ಕೊ ಬಂದಿದ್ದಿ. ನಿನ್ಗೆ ಏನೇ ಬೇಕು ಅಂದರೆ ನಿಮ್ಮ ಅಣ್ಣನ ಕೈಲಿ ತರಿಸ್ಕೊ, ಮಾಡ್ಕೊಡ್ತೀನಿ ಅಷ್ಟೇ. ಅದನ್ನು ಬಿಟ್ಬಿಟ್ಟು ಅದು ಕೊಡು ಇದು ಕೊಡು ಅನ್ಕೊಂಡು ನೀನು ಬಂದ್ಬಿಟ್ಟಿಲ್ಲ ನನ್ನ ಜೊತೆಲಿ ಅಧಿಕಾರ ಚಲಾಯಿಸೋಕ್ಕೇನು ಐಕಿಲ್ಲ, ಅರ್ಥ ಆಯ್ತಾ? ಇದು ಬಾಡಿಗೆ ಮನೆ, ಬಾಡಿಗೆ ಕಟ್ಟೋಳು ನಾನೇ ಕಟ್ಕೊಬಂದಿನಿ. ಇನ್ನು ಮುಂದೆ ಇನ್ನೊಂದು ರೂಪಾಯಿನೂ ಕಟ್ಟಕ್ಕಿಲ್ಲ ನಾನು. ನಿಂಗೆ ಕೋಳಿ ಕೂಗ್ತದೆ ಅಂತ ಆಡ್ತಾ ಇದ್ದೀರಾ? ಬರಲಿ ನಮ್ಮ ಅಣ್ಣ ಬರಲಿ, ಸುಮ್ಮನಿರಿ ಹೆಂಗೆ ಹೇಳ್ತೀನಿ ನಾನು ಅಂತ. ಬಂದಿದ್ದೆ ಜಗಳ ತಗೋತಾಳೆ. ಇನ್ನೊಂದ್ಸತಿ ನೀನು ನಂಗೆ ಮಾತು ನಾ ಸುಮ್ಗಿ ಮನೆ ಐಕಿಲ್ಲ ಮಾತ್ರ. ಏನು ಮಾಡ್ಕೊಂಡಿ ಅಂತ ಏನಾಯ್ತನೇ ನಂದಿನಿ? ಏನಾಯ್ತು? ನಾನು ಹೇಳಿದ್ನಲ್ಲ ಹೊಸ ಬಟ್ಟೆಗಳು ತಗೊಂಡು ಇಟ್ಕೊಂಡು ಸ್ನಾನ ಮಾಡ್ಕೊಂತ ಅಂದಲ್ಲ, ಅದಕ್ಕೆ ಸ್ನಾನ ಮಾಡ್ಕೊಳ್ಳೋದ ಬಟ್ಟೆ ಕಳೆದಂತ ಬಂದೆ. ಅದಕ್ಕೆ ಇವಳು ಹೇಳ್ತಾಳೆ ಯಾವ ಬಟ್ಟೆನೂ ಇಲ್ಲ ಏನೂ ಇಲ್ಲಾಗತ್ತೆ ಅಂತ. ಅದಕ್ಕೆ ಯಾವಳು ಇವಳು? ನನ್ನ ಮಗನ ಜೊತೆ ಓಡ್ ಬಂದಿರೋಳು, ಇಷ್ಟೊಬ್ಬ ಓಡ್ ಬಂದಿರೋಳಿಗೆ ನಾನು ನನ್ನ ಮಗನ ಬಿಟ್ಬಿಟ್ಟು ಚೆನ್ನಾಗಿರ್ಲಿ ಅಂತ ನಾನು ಸುಮ್ಮನಾದ್ರೆ ಅರಮನೆಯಲ್ಲಿ ಅವಳಲ್ಲ ಇನ್ನೇನು ತಿನ್ಸ್ಕೊಂಡು ಕುಣಿಸ್ಕೊಂಡವನೇ ಕೊಬ್ಬು ಬಂದ್ಬಿಡದೆ. ಕೊಬ್ಬು ನೋಡವ ನನ್ನೇ ಬಾಯಿಗೆ ಬಂದಂಗೆ ಬೊಯ್ಯದ. ಯಾವಳ ನೀನು? ನನ್ನ ಮಗ ಬೈಯಕ್ಕೆ ನೀನೇವಳು? ಏನು ಬೊಯ್ನಿಲ್ಲ ನಾನು. ನೋಡಿ ಹಂಗೆಲ್ಲ ಮಾತಾಡಕೋಬೇಡಿ ನೀವು. ನಿಮ್ಗೇನು ಬೊಯ್ನಿಲ್ಲ. ನಿಮ್ಮ ಅಣ್ಣ ಯಾವ ಬಟ್ಟೆನೂ ತಂದ್ಕೊಂಡಿಲ್ಲ, ಬಟ್ಟೆಗಳು ನನ್ನ ಹತ್ರ ಇಲ್ಲ ಅಂತ ಹೇಳಿದ್ದು ಅಷ್ಟೇ ನಾನು. ಹೊಟ್ಟೆವ್ರಿ ಬಂದ್ಬಿಡ್ತಾ? ಹೊಟ್ಟೆವ್ರಿ ಒಬ್ಬೊಬ್ಬಳೆ ತಿಂದು ಒಬ್ಬೊಬ್ಬಳೆ ಉಂಡು ಸಾಯ್ತಿದೆಯಲ್ಲ, ಅದಕ್ಕೆ ನಮಗೆಲ್ಲ ಇಟ್ಟಿಕ್ಬೇಕಾಯ್ತದೆ, ಬಟ್ಟೆ ಒಗಿಬೇಕಾಯ್ತದೆ, ಸೇವೆ ಮಾಡಬೇಕಾಯ್ತದೆ ಅಂತ. ಈಗಿನವರು ಅವನ್ನೆಲ್ಲ ಎಲ್ಲಿ ಮಾಡಿರಿ? ಬರೋದಕ್ಕೆ ಪಾಲ್ ತಗೊಳಕ್ಕೆ ಮಾತಾಡ್ಕೊಬತ್ತಿದ್ರಿ. ಪಾಲ್ ತಗೊಂಡ್ರೆ ಮನೆಗೆ ಬರ್ತೀನಿ ಬರೋಕಿಲ್ಲ ಅಂತ ಹಂಗೆ ಇಷ್ಟು ಕಡೆ ಚೆನ್ನಾಗಿದ್ದೆ. ಈಗ ನಾವು ಬಂದಷ್ಟು ಜಗಳ ತೆಗ್ಬಿಟ್ಟ ನೀನು. ಜಗಳ ತೆಗಿತಾ ನೀವು ಬಾಯಿ ಬಂದಾಗ ಮಾತಾಡಬೇಡಿ ಆಯ್ತಾ? ನೀವು ತಲೆ ಚಿಟ್ಟಿಡಿಸ್ಬೇಡಿ ನೀವು. ಏನು ನಿಮ್ಮ ಮಗ ಏನು ಮಾಡವನೆ ಅಂತ ಆಡ್ತಾ ಇದ್ದೀರಿ ನೀವು? ಏನು ಮಾಡವನೆ ಅಂತ ಆಡ್ತಾ ಇದ್ದೀರಿ? ನಿಮ್ಮ ಮಗನಿಗೆ ನಾನೇ ದುಡ್ದಾಗ್ತಾ ಇರೋದು. ನಿಮ್ಮ ಮಗ ಸುಳ್ಳು ಹೇಳೋದಕ್ಕೆಲ್ಲ ಅನ್ಕೊಬಿಡ್ರಿ. ನಾನು ನಿಜ ಹೇಳಿದ್ರು ನಂಬ್ತಾ ಇಲ್ಲ. ನಿಮಗೆ ಗೊತ್ತಾಯ್ತದೆ ಸುಮ್ಕಿರಿ. ನನ್ನ ಮಗ ಏನು, ನನ್ನ ಮಗ ಎಂತೇವನು ಅಂತ ನನಗೂ ಗೊತ್ತು, ಅರ್ಥ ಆಯ್ತಾ? ನೀನು ಹೇಳಿದ್ಮೇಲೆ ನನ್ನ ಮಗ ನಂಬಬೇಕಾಗಿಲ್ಲ. ನನ್ನ ಮಗ ನಂಬೋದು ಗೊತ್ತು, ನಾನು ಬಿಡೋದು ಗೊತ್ತು. ನೀನು ಬಾಯಿ ಮುಚ್ಕೊಂಡಿರೋ ಅಷ್ಟೇ ನೋಡು. ನನ್ನ ಮಗಳನ್ನ ಮದುವೆ ಮಾಡಬೇಕು. ನೀನು ಕರ್ಕೊಂಡು ನೀನು ಕುಣಿಸ್ಕೊಬಿಟ್ರೆ ನನಗೆ ಯಾರು ಗೆದಕರು? ನನ್ನ ಮಗಳ ಮದುವೆ ಯಾರು ಮಾಡೋರು? ಜಮಾಯಿಸವಂಗೆ ಜಮಾಯಿಸ್ ಬರಲಿ ನನ್ನ ಮಗ.
ಇವತ್ತಂತೂ ಬುಡ ಗಿಡಕ್ಕಿಲ್ಲ ಒಬ್ಬಳೆ ತಿಂದು ತಿಂದು ನನ್ನ ಮಗನ ತರ್ಸ್ಕೊಂಡು ನೋಡಿ ಹೆಂಗವಳೆ ಹಾನಿ ಹಂಗೆ ಒಬ್ಬಳೆಯ ತಿಂದು ಕಣವ ಅಕ್ಕೆ ಒಬ್ಳಿಗೆ ತಿನ್ನಕ್ಕೆ ಈಗ ನಾವು ಬಂದಿವರ ಐಕಿಲ್ಲ ಅಂದ್ಬಿಟ್ಟು ಹಿಂಗೆ ಆಡ್ತಾ ಇರೋದು ನಾವು ಹೋಗ್ಲಿ ಅಂದ್ಬಿಟ್ಟು ನೋಡವ ನನ್ನ ಬಿಟ್ಟು ಹೋಗೋರೆ ಹಿಂಗೆ ಆಡ್ಬಾರ್ದು ಏನಾರ ಅನ್ಕೊಳ್ಳಿ ಹಿಂಗೆ ಬಂದವ್ರ ಜೊತೆ ನಾನು ಹಿಂಗೆ ಆಡ್ಬಾರ್ದು ಸುಮ್ಮನೆ ಸಿಕ್ಕಿಲ್ಲ ಬಟ್ಟೆ ನನ್ನ ಹತ್ರ ಇಲ್ಲ ಅದಕ್ಕೆ ನಾನು ಹೇಳಿದ್ದು ಮಾಡೋದೆಲ್ಲ ಮಾಡಿಬಿಟ್ಟು ನೋಡಿ ಮಳಿತಾರೆ ಹೆಂಗೆ ನಾಟ್ಕಾಡೋಳು ಹಂಗೆ ಅವಳು ಇವಳು ಅನ್ಬೇಡಿ ನಿಜವಾಗ್ಲೂ ನಂಗೆ ತುಂಬ ಬೇಜಾರಾಯ್ತದೆ ನಾನೇನು ಮೇಡನೇ ಬೇಜಾರಾದ್ರೆ ನಾನು ಇರೋದು ಹಿಂಗೇನ ಕರೀದಿ ಹಂಗೆ ನಾವು ಯಾರಿಗೂ ಮದುವೆ ಕೊಡ್ಗಿಡಕ್ಕಿಲ್ಲ ನಾವು ಏನು ಇವಳನ್ನ ಶಾಸ್ತ್ರ ಸಂಬಂಧ ನೋಡಿ ಚಪ್ರ ಹಾಕೊಂಡು ಮದುವೆ ಮಾಡ್ಕೊಂಡು ಊರಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಹಾರ್ಕೆ ಎತ್ಕೊಂಡು ಕರ್ಕ ಬಂದಿನಲ್ಲ ಅದಕ್ಕೆ ಮರ್ಯಾದೆ ಬೇರೆ ಕೇಳಿ ಮುಡಿಯೋದಕ್ಕೆ ಮರ್ಯಾದೆ ಬೇರೆ ಮತ್ತೆ ನೀವು ಸುಮ್ಮನಂಗೆಲ್ಲ ಮಾತಾಡಬೇಡಿ ಬನ್ನಿ ಸಿಕ್ಕಿಲ್ಲ ಊಟ ಮಾಡ್ಕೊಳ್ಳಿ ಬನ್ನಿ ನಮ್ಮ ಅಣ್ಣ ಬರೋ ಗಂಟೆ ನಾನು ನೀರು ಕುಡಿಯಕ್ಕಿಲ್ಲ ನಾನು ನಮ್ಮ ಅಣ್ಣ ಬರಬೇಕು ಆಗ ಇವಳು ಇರೋದು ಹೇಳ್ಬೇಕು ಆಮೇಲೆ ಊಟ ಮಾಡಬೇಕು ಹಂಗೆಲ್ಲ ಹೇಳ್ಬೇಡಿ ನೀವು ಬೇಜಾರು ಮಾಡ್ಕೊತಾರೆ ಬೇಜಾರು ಹಾಗೆ ಅಂತಾನೆ ಹೇಳ್ತಾ ಇರೋದು ನೀನು ಮೊದಲು ದಿನ ಹಿಂಗೆ ಆಡಿದ್ಮೇಲೆ ಬುಟ್ಟನ ನಾನು ಏನು ಮಾಡಿದೆ ಬಟ್ಟೆ ಇಲ್ಲ ನಿಜವಾಗ್ಲೂ ನಿಮ್ಮ ಮಗ ಏನು ತಂದು ಕೊಡಿಕ್ಕಿಲ್ಲ ನನಗೆ ಬೇಕಾದ್ರೆ ಸೀರೆ ಉಟ್ಕೊಳಿಬೇಕಾರೆ ಮೊದ್ಲು ಹೇಳಿ ಅಂತ ಕೇಳ್ತಿರೋದು ಮೊದಲು ಬರಲಿ ನಮ್ಮ ಅಣ್ಣ ಬರಲಿ ಆಮೇಲೆ ಯಾಕೆ ಏನು ಅಂತ ಕೇಳಲಿ ಅಲ್ಲಿ ಗಂಟ ನಾವು ಊಟನೂ ಮಾಡಿಕ್ಕಿಲ್ಲ ಏನು ಮಾಡಿಕ್ಕಿಲ್ಲ ಕಿಡ ಬನ್ನಿ ಊಟ ಮಾಡ್ಕೊಳ್ಳಿ ಬನ್ನಿ ಡ್ರಾಯರಲ್ಲಿ ಬಸ ಸೀರೆ ಉಟ್ಕೊಳ್ಳಿ ಓ ಭಾರಿ ಹೆಚ್ಕೊಬಿಟ್ಟಾಳೆ ಭಾರಿ ಹೆಚ್ಕತ ಓ ನೋಡು ನನ್ನ ಮಗನ ಕಡೆ ಗೇಸ್ಕೊಂಡು ಹೆಂಗಿದ್ದಳು ಬಟ್ಟೆ ನೋಡು ಬಟ್ಟೆಯ ಹೆಂಗಿಕೊಂಡಿದ್ದಳು ನನ್ನ ಮಗ ನೋಡಿ ಹೆಂಗಿಕೊಂಡಿದ್ದಳು ಅವ್ವ ಇವ್ಳ ಜೊತೆ ಮಾತಾ ಬರ್ಲಿ ಬಾವ ಅಣ್ಣ ಹೇಳಿದ್ನಲ್ಲ ಮಾರಾಣಿ ಹೆಂಗಿರು ಉಣ್ಕೊಂಡು ತಿನ್ಕೊಂಡು ಇನ್ನು ಯಾರು ಹೇಳೋರಿಲ್ಲ ಹಂಗಿರು ಹಿಂಗಿರು ಅಂತ ಅಂದಲ್ಲ ಬಾ ಬರ್ಲಿ ಅವನು ಬರ್ಲಿ ಮಾಡಿದ್ರು ಅಣ್ಣನ ಮೊದಲು ಮಾಡ್ದ ಇವಳು ಇನ್ಯಾಕೆ ಹೆಚ್ಕೊಂಡಿದ್ದಾಳು ಮಮ್ಮಿ ಇವಳು ಯಾಕೆ ಎದ್ಕೊಂಡು ನನ್ನ ಮಗ ಸತ್ತಾನೆ ನಾವು ಉಣ್ತೀವಿ ಕತೆ ಸೀರೆ ಇದಾವಂತಲ್ಲ ಏನಾದ್ರು ಅಪ್ಪ ಮನೆ ಹೊತ್ಕೊಂಬಂದಿರಾಕತ್ತೆ ನನ್ನ ಮಗನೇ ತಕೊಟ್ಟಿರ್ತಾನೆ ಯಾವ್ದು ಬೇಕಾದ್ರು ಹುಟ್ಕೊ ಬಾ ನಾನೇ ತಕೊಟ್ಟನ್ ಬಾ ಬರ್ಲಿ ಏನು ಅನ್ಕೊಂಡು ನಾನೇನಂದಿ ಅಂತ ಹಿಂಗೆ ಆಡ್ತಾ ಇದ್ದಾರೆ ಇವರು ಶಿವ ಅಲ್ಲ ನಾನೇನಂದಿ ಅಂತ ಹಿಂಗೆ ಆಡ್ತಾ ಇದ್ರು ಸಿಕ್ಕಿಲ್ಲ ನಮ್ಮ ಈ ಮನೆಗೆ ಮಗ್ತಾನೆ ಇವಳು ನಾವು ಹಂಗೆ ಆಡಬಾರ್ದು ನಮ್ಮ ಅಣ್ಣ ಇಡ್ತಿರೋ ಅಷ್ಟೇ ನನಗೂ ಏನು ಅಂತಿದ್ದಿಲ್ಲ ನಾನು ಹಂಗೆ ಸೋರ್ಸ್ಕೋಬೇಕು ಅಂದ್ರೆ ಅನ್ಕೊಂಡು ಇವ್ರೆ ನಾನಿಲ್ಲ ಅಂದಿದ್ದು ತಪ್ಪೇನೋ ಬಟ್ಟೆಗಳು ಇಲ್ಲ ಅಂದಿದ್ದು ಮೊದಲೇ ಇರೋನೇ ಉಟ್ಕೊಂತ ಅಂದ್ಬಿಡ್ಬೇಕಿತ್ತು ಇಲ್ಲಂದ್ರೆ ಇಷ್ಟು ಬೇಜಾರು ಮಾಡ್ಕೊತಿತ್ತಿಲ್ಲ ಕಳಿ ಬೇಜಾರು ಮಾಡ್ಕೋಬೇಡಿ ಬೇಜಾರ ಗೊತ್ತಾಗ ಸುಮ್ಕಿರೋ ಯಾವ್ದಕ್ಕೆ ಮಾತಾಡಿ ಮುಂದುವರಿಯುವುದು ಹಂಗೆ ವಿಡಿಯೋ ಬಂದಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಹಂಗೆ ಹೇಳಿಟ್ಟು ಸಪೋರ್ಟ್ ಮಾಡಿ